ಹಾಯ್, ಎಲ್ರಿಗೂ ನಮಸ್ಕಾರ. ಲವ್ ಸ್ಟೋರೀಸ್ ವಿತ್ ಅವಿನಾಶ್ FM ಅಲ್ಲಿ ತುಂಬ ಕೇಳಿರೋರಿಗೆ ನನ್ನ ಪ್ರೀತಿ ಬಗ್ಗೆ ಹೆಂಗೆಲ್ಲ ಮಾತಾಡ್ತೀನಿ ಗೊತ್ತಿರುತ್ತೆ. ನನ್ನ ಫ್ರೆಂಡು ತುಂಬ ಜೊತೆಯಲ್ಲಿ ಓದಿದ್ದು, ಜೊತೆಯಲ್ಲಿ ನಾವಿಬ್ಬರು ಬಲ್ಲಾಳ್ ಸರ್ಕಲಿಗೆ ಚುರುಮುರಿ ತಿನ್ನೋಕೆ ಹೋಗ್ತಾಯಿದ್ವಿ. ತುಂಬ ಒಳ್ಳೆ ಹುಡುಗ. ಮೊನ್ನೆ ಆ ಒಂದು ಸ್ಟೇಟಸ್ ನೋಡಿದೆ, ವಾಟ್ಸಪ್ ಸ್ಟೇಟಸ್ಸು. ಈಸ್ ಗೆಟಿಂಗ್ ಮ್ಯಾರಿಡ್. ಮಚ್ಚ, ಕಂಗ್ರ್ಯಾಚುಲೇಷನ್ಸ್ ಅಂತಂದೆ. ಅವನು ಆಮೇಲೆ ಸಾರಿ ಅದು ಕೇಳೋಕೆ ಬಂದ. ನಾನು ಒಂದು ವಿಚಾರ ಹೇಳೋಕ್ಕೆ ಇಷ್ಟಪಡ್ತೀನಿ. ಒಬ್ಬ ವ್ಯಕ್ತಿ ಮದುವೆ ಆಗೋಕ್ಕಿಂತ ಮುಂಚೆ, ಪ್ರೀತಿ ಮಾಡೋಕ್ಕಿಂತ ಮುಂಚೆ ಒಂಚೂರಾದರೂ ಜವಾಬ್ದಾರಿ ಇರಬೇಕು. ಚೆನ್ನಾಗಿರೋದನ್ನೆಲ್ಲ ನನ್ನ ಮನಸ್ಸು ಬಯಸಿದ್ರೆ ಹೆಂಗೆ? ಇಲ್ಲ, ಸಾಧ್ಯನೇ ಇಲ್ಲ ಇದು. ಯಾಕೆ ಅಂತಂದರೆ ನೋಡಿ, ಒಂದು ಹೇಳ್ತೀನಿ, ಅಪ್ಪ ಅಮ್ಮ ಸಾವಿರಾರು ರೂಪಾಯಿ ಖರ್ಚು ಮಾಡಿ ಉಪನಯನ ಮಾಡ್ತಾರೆ. ಯಾಕೆ? ನನ್ನ ಮಗ ದಿನಾಗಲೂ ಸಂಧ್ಯಾ ವಂದನೆ ಮಾಡಿ, ಗಾಯತ್ರಿ ಜಪ ಮಾಡಿ, ತಪ್ಪು ದಾರಿಗೆ ನನ್ನ ಮಗ ಹೋಗಬಾರ್ದು, ಸರಿಯಾದ ದಾರಿನಲ್ಲಿ ಅವ್ನು ನಡಿಬೇಕು ಅಂತ. ಈ ಥರ ಉಪನೀತರಾದವರೆಲ್ಲ ಬೇರೆ ಧರ್ಮದವರನ್ನು ಪ್ರೀತಿ ಮಾಡೋಕ್ಕೆ ಶುರು ಮಾಡಿದ್ರೆ ಹೇಗೆ? ಅದು ಮೆಕ್ಯಾನಿಸಮ್ ಹೇಗೆ ವರ್ಕ್ ಆಗುತ್ತೆ ಅದು? ನನಗೆ ಒಂದು ಹೆಣ್ಣಿನ ಬಗ್ಗೆ ತುಂಬ ನೋಡೋಕ್ಕೆ ಚೆನ್ನಾಗಿದ್ದಾಳೆ, ಸಾವಿರಾರು ಜನ ಈ ಜಗತ್ತಲ್ಲಿ ನೋಡೋಕ್ಕೆ ಚೆನ್ನಾಗಿರ್ತಾರೆ. ಹಾಗಂತ ಅವ್ರನ್ನೆಲ್ಲ ಮದುವೆ ಮಾಡ್ಕೊಳಕ್ಕಾಗತ್ತಾ? ಇಲ್ಲ. ಸೊ ಮದುವೆ ಯಾಕೆ ಹಿಂದೂಗಳ ಡೆಮೋಗ್ರಫಿಕ್ಸ್ ಕಡಿಮೆ ಆಗ್ತಿದೆ? ನಮ್ಮ ಹುಡುಗರುಗಳು ಸ್ವಲ್ಪ ಪ್ರೀತಿ ಮಾಡ್ಬೇಕಾದ್ರೆ ಯೋಚನೆ ಮಾಡಬೇಕು, ಅವಳು ನನ್ನ ಧರ್ಮಕ್ಕೆ, ನನ್ನ ಮನೆಗೆ ಸೆಟ್ ಆಗ್ತಾಳ ಅಂತ ಯೋಚನೆ ಮಾಡಬೇಕು. ಬೇಸಿಕಲಿ ಅಟ್ಲೀಸ್ಟು ನೋಡಿ, ಒಂದು ಹೇಳ್ತೀನಿ, ಕೋಸಂಬರಿನೇ ಬೇರೆ, ಬಿರಿಯಾನಿನೇ ಬೇರೆ. ಬಿರಿಯಾನಿ ನಿಜವಾಗ್ಲೂ ಚೆನ್ನಾಗಿರುತ್ತೆ, ಆದರೆ ಬಿರಿಯಾನಿನ ಕೋಸಂಬರಿ ಜೊತೆ ಮಿಕ್ಸ್ ಮಾಡಿದಾಗ ಚೆನ್ನಾಗಿರಲ್ಲ. ಕೋಸಂಬರಿ ಪಾಡಿಗೆ ಅದು ಚೆನ್ನಾಗಿರಬೇಕು, ಬಿರಿಯಾನಿ ಅದ್ರ ಪಾಡಿಗೆ ಚೆನ್ನಾಗಿರಬೇಕು. ನನಗೆ ನನ್ನ ಸ್ನೇಹಿತನೇ ಹಿಂಗೆ ಮಾಡಿದಾಗ ಐ ವಾಸ್ ಜಸ್ಟ್ ಥಿಂಕಿಂಗ್. ಆಮೇಲೆ ಸಮರ್ಥನೆ ಬೇರೆ, ಎವ್ರಿಬಡಿ ಕೆನಾಟ್ ಬಿಕಮ್ ಒನ್. ಈಗ ಇಂಡಿಯನ್ಸ್ ಎಲ್ಲ ಹೋಗ್ಬಿಟ್ಟು ಹಂಗಂದರೆ ಎಲ್ಲರೂ ಮನುಷ್ಯರೇ ಅಲ್ವಾ? ಹಂಗಾರೆ ಹೋಗ್ಬಿಟ್ಟು ಸೌತ್ ಆಫ್ರಿಕಾದಲ್ಲಿರೋ ಕಾಡು ಮನುಷ್ಯರನ್ನ ಮದುವೆ ಮಾಡ್ಕೊಳ್ಳಿ, ಅವರು ಮನುಷ್ಯರು ತಾನೆ. ಅಂಡಮಾನ್ ಆ್ಯಂಡ್ ನಿಕೋಬಾರಲ್ಲಿ ಕಾಡು ಮನುಷ್ಯರಿದ್ದಾರೆ, ಅವ್ರನ್ನೂ ಮದುವೆ ಮಾಡ್ಕೊಳ್ಳಿ, ಅವರು ಮನುಷ್ಯರೇ. ಅಫ್ಘಾನಿಸ್ತಾನಲ್ಲಿ ಹೆಣ್ಮಕ್ಳಿದ್ದಾರೆ, ತಗೊಂಬನ್ನಿ ಮದುವೆ ಆಗಿ, ಅವ್ರು ಮನುಷ್ಯರಲ್ವಾ? ಎಲ್ಲರೂ ಮನುಷ್ಯರೇ. ಆದರೆ ಒಂದು ರೀತಿ ನೀತಿ ಅಂತ ಇರುತ್ತೆ ಒಂದು ಮದುವೆಗೆ. ನಂಗೆ ಎಷ್ಟು ಎಮೋಷ್ನಲ್ ಆಗಿ ಫೀಲ್ ಆಯಿತು ಅಂದರೆ, ನಾನು ಊರಿಗೆಲ್ಲ ಬುದ್ಧಿ ಹೇಳ್ತೀನಿ, ಆದರೆ ನನ್ನ ಫ್ರೆಂಡಿಗೆ ನಂಗೆ ಬುದ್ಧಿ ಹೇಳೋಕ್ಕಾಗಲಿಲ್ಲ. ಇಟ್ ಡೆಫಿನೆಟ್ಲಿ ಹರ್ಟ್ಸ್. ನಾನು ಹೇಳೋದು ಯುವಕರಿಗೆ, ಮದುವೆ ಆಗೋಕ್ಕಿಂತ ಮುಂಚೆ ದಯವಿಟ್ಟು ನಮ್ಮಲ್ಲಿ ಮದುವೆ ಹೆಂಗೆ ಮಾಡ್ತಾರೆ ಸರ್? ಹೆಂಗೆ ಮಾಡ್ತಾರೆ ನಮ್ಮಲ್ಲಿ ಮದುವೆ? ಸಪ್ತಪತಿ, ಕಾಶಿ ಯಾತ್ರೆ, ಆಮೇಲೆ ಆ ಹೆಣ್ಮಗಳಿಗೆ ಹಣೆ ಕುಂಕುಮ ಇಡೋದು, ಅಗ್ನಿ ಸಾಕ್ಷಿಯಾಗಿ ತಾಳಿ ಕಟ್ಟೋದು, ವೇದ ಮಂತ್ರಗಳು ಈ ಅಗ್ನಿ ಸಾಕ್ಷಿಯಾಗಿ ಬಂದು ಬಾಂಧವರ ಜೊತೆ ಮದುವೆ ಆಗುತ್ತಲ್ಲ, ಅದು ನಿಜವಾದ ಮದುವೆ. ಇವನು ಬೇವರ್ಸಿ ಥರ ಹೋಗ್ಬಿಟ್ಟು ಅಲ್ಲಿ ನಿಂತ್ಕೊಂಡಿದ್ದಾನೆ ಮದುವೆ ಆಗೋಕ್ಕೆ. ನಂಗೆ ಅದನ್ನು ಎಕ್ಸೆಪ್ಟೇ ಮಾಡೋಕ್ಕಾಗ್ತಿಲ್ಲ. ನನ್ನ ಗೆಳೆಯ ಹಿಂಗೆ ಮಾಡಿಬಿಟ್ಟ ಅಂತ. ಅವ್ರ ತಂದೆ ತಾಯಿ ಏನಪ್ಪ ಅವಿನಾಶ್ ಹಿಂಗೆ ಆಗೋಗ್ಬಿಡ್ತು. ಅವ್ರ ಅಮ್ಮ ಪಾಪ ದಿನಾಗಲೂ ಜಾತಕ ಇಟ್ಕೊಂಡು ಹುಡುಕ್ತಾ ಇದ್ರು. ನೀವು ನೋಡಿದ್ರೆ ಸಾಹೇಬ್ರು ಈ ಥರ ಕೆಲಸ ಮಾಡಿದ್ದಾರೆ. 2.5 ಲಕ್ಷ ಅವನಿಗೆ ಸಂಬಳ, ಡೆಟ್ರಾಯ್ಟ್ ಕಂಪ್ನಿನಲ್ಲಿ ಕೆಲಸ ಮಾಡ್ತಾ ಇರೋದು. ಹಿಂದೂ ಹೆಣ್ಮಕ್ಳಿಗೆ ಲೈಫ್ ಕೊಡ್ರಪ್ಪ ನಿಮ್ಮಂಥ ಒಳ್ಳೆ ಹುಡುಗರು. 2.5 ಲಕ್ಷದ ಸಂಬಳ ತೊಗೊತೀರಾ, ಸಾಫ್ಟ್ವೇರು ಬೇಕಾದಂಗೆ ದುಡ್ಡು ಬರುತ್ತೆ. ಹಿಂದೂ ಹೆಣ್ಮಕ್ಳಿಗೆ ಲೈಫ್ ಕೊಡಿ, ನಿಮ್ಮ ಜೀವನ ತುಂಬ ಚೆನ್ನಾಗಿರುತ್ತೆ. ಯಾವುದೋ ಆಕರ್ಷಣೆಗೆ ಬಲಿಯಾಗಬೇಡಿ. ನಾನು ತುಂಬ ಜನ ಚೆನ್ನಾಗಿರೋ ಹುಡುಗಿರು ನಾನು ಮಾತಾಡಿಸ್ತಾರಪ್ಪ, ಬೇಜಾನ್ ಜೊತೆ ನಾನು ಮಾತಾಡಿದ್ದೀನಿ. ಹಾಗಂತ ನೋಡೋಕ್ಕೆ ಚೆನ್ನಾಗಿದ್ದಾಳೆ ಅಂತ ಕಟ್ಕೊಂಬರೋಕ್ಕಾಗತ್ತಾ? ಆಗಲ್ಲ. ದಟ್ಸ್ ನಾಟ್ ಪಾಸಿಬಲ್. ನನಗೆ ಏನು ಗೊತ್ತಾ, ಹುಡುಗರು ತಪ್ಪು ಮಾಡಬಾರ್ದು. ಹೆಣ್ಮಕ್ಳ ಬಗ್ಗೆ ನಾನು ತಲೆನೇ ಕೆಡಿಸ್ಕೊಳ್ಳಲ್ಲ. ಸನಾತನ ಧರ್ಮ, ನಾವು ಗಾಯತ್ರಿ ಮಂತ್ರ ಯಾರು ಹೇಳ್ತಾರೆ ಅವ್ರು ತುಂಬ ಸೀರಿಯಸ್ ಆಗಿ ಸನಾತನ ಧರ್ಮನ ಅಕ್ಸೆಪ್ಟ್ ಮಾಡಬೇಕು. ಸುಮ್ಮನೆ ಲವ್ ಗಿವೋ ಎಲ್ಲ ತುಂಬ ಮನಸ್ಸಿಗೆ ನೋವಾದಾಗ ನಾನು ಈ ಥರ ವೀಡಿಯೋಸ್ ಮಾಡ್ತೀನಿ. ನಾನು ಹೇಳೋದನ್ನೆಲ್ಲ ಒಪ್ಕೋಬೇಕು ಅಂತ ಏನೂ ಇಲ್ಲ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ಬಿಟ್ಬಿಡಿ. ಬಟ್ ನಾನು ಹೇಳೋದು, ಗಾಯತ್ರಿ ಜಪ ಮಾಡೋರು ಸ್ವಲ್ಪ ಮದುವೆ ವಿಚಾರದಲ್ಲಿ ಯೋಚನೆ ಮಾಡಿ ಮದುವೆ ಆಗಿ ಪ್ಲೀಸ್.